ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಿಕ್ಕಲಿಕ್ಕಿ ಗ್ರಾಮದ ಎಲ್ಲ ಈ ಭಾಗದ ಎಲ್ಲ ರೈತ ತೊಗಲಬಾಗಿ ತುಳಸಿ ತೊಗಲಬಾವಿ ಚಿಕ್ಕಲಿಕ್ಕಿ ಜನವಾಡ ಅರ್ಜುನ್ಗಿ ಎಲ್ಲ ಸಮಸ್ತ ರೈತ ಬಂಧುಗಳೇ, ಗುರು ಹಿರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಏನು 2012ರಲ್ಲಿ ಪ್ರಾರಂಭ ಆದಂತ ಒಂದು ಯೋಜನೆ, ಬಹುತೇಕ ಇವತ್ತು ಸಣ್ಣ ನೀರಾವರಿ ಈ ಯೋಜನೆ ಅಡಿಯಲ್ಲಿ ಇವತ್ತು ಪ್ರಾರಂಭ ಆದಂತ ಈ ಭಾಗದ ರೈತರಿಗೆ ಇವತ್ತು ನೀರಾವರಿಯನ್ನ ಸಣ್ಣ ಏತ ನೀರಾವರಿಯ ಮುಖಾಂತರ ತಮಗೆ ನೀರಾವರಿಯನ್ನು ಒದಗಿಸಲಿಕ್ಕೋಸ್ಕರ ಯೋಜನೆ 2012ರಲ್ಲಿ ಮಂಜೂರಾದರೂ ಕೂಡ ಇವತ್ತರಿಗೂ ವಿಳಂಬ ಆಗಿರುವುದನ್ನ ನಾನು ಕೂಡ ತಮ್ಮ ಜೊತೆಗೆ ಬೆಂಬಲವಾಗಿ ನಿಲ್ತೀನಿ. ಇದನ್ನು ನಾನು ನಿಜವಾಗ್ಲೂ ಖಂಡಿಸುವಂತ ಕೆಲಸ ಕೂಡ ನಾನು ಮಾಡ್ತೀನಿ. ಯಾಕಂದ್ರೆ ನಾವು ರೈತರಿಗೆ ರೈತ ನಕ್ಕರೆ ಬಾಳು ಸಕ್ಕರೆ ಅಂತ ನಾವು ಹೇಳ್ತೀವಿ. ಜಗವೆಲ್ಲ ಸಕ್ಕರೆ. ಆ ರೈತನ ಸಂಕಷ್ಟವನ್ನ ಅರ್ಥಿಸಿಕೊಂಡು ನಾವು ಜನಪ್ರತಿನಿಧಿಗಳು ಕೆಲಸವನ್ನ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಹೊಸ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ ರಾಜ್ಯದಲ್ಲಿರುವಂತ ಏನು ಬರ ಪರಿಸ್ಥಿತಿಯನ್ನ ಮತ್ತು ಅನೇಕ ಕಡೆ ಇವತ್ತೇನು ಮಳೆ ಕಡಿಮೆ ಆಗಿರೋ ಕಾರಣದಿಂದ ಇವತ್ತು ಬಹಳಷ್ಟು ಜನ ರೈತರು ಸಂಕಷ್ಟದಲ್ಲಿದ್ದಾರೆ. ಏನು ಬಿತ್ತಿರುವ ಆ ಬೀಜ ಗೊಬ್ಬರಕ್ಕೂ ಕೂಡ ಇವತ್ತು ಎದೆ ಬರುವಂತ ಸ್ಥಿತಿಯಲ್ಲಿ ಕಾಣ್ಕೊಂಡೆ ಇವತ್ತು ನಮಗೆ ಎಲ್ಲ ಸಚಿವ ಸಂಪುಟದ ಇವತ್ತು ನಮಗೆಲ್ಲರಿಗೂ ಸಚಿವರಿಗೆ ಅವರು ನಾವು ಆಗಿ ಅರ್ಧ ಗಂಟೆಯಲ್ಲಿ ಒಂದೇ ಆದೇಶವನ್ನು ಏನು ಕೊಟ್ಟರಂದ್ರೆ ಈ ಭಾಗ ಎಲ್ಲ ಇಡೀ ರಾಜ್ಯದ ರೈತರು ಯಾವುದೇ ಸಂಕಷ್ಟವನ್ನು ಎದುರಿಸಬಾರ್ದು, ಅವರಿಗೆ ಏನು ಬರಗಾಲದ ಪರಿಸ್ಥಿತಿ ಇವತ್ತು ಮಳೆ ಕಡಿಮೆ ಆಗಿ ಬಂದಿದೆ, ಅವರಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನೋ ಮಾತನ್ನ ಹೇಳಿದಂತ ನಮ್ಮ ಮುಖ್ಯಮಂತ್ರಿಯಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ ನಾನು ಇಡೀ ಜಿಲ್ಲೆಯಾದ್ಯಂತ ಅನೇಕ ಮತಕ್ಷೇತ್ರಕ್ಕೆ ಪ್ರವಾಸವನ್ನು ಮಾಡಿದೆ. ನಾನು ಜಮಖಂಡಿ ಕೂಡ ಬರಬೇಕು ಅಂದಾಗ ಈ ಭಾಗದ ಕೆಲವಷ್ಟು ನಮ್ಮ ಮುಖಂಡರು ಇಲ್ಲ ಇಲ್ಲಿ ಬರಗಾಲ ಇಲ್ಲ, ಬರಕ್ ಹೋಗ್ಬೇಡ್ರಿ, ಯಾವ ಹಳ್ಳಿಗೂ ನಷ್ಟ ಆಗಿಲ್ಲ, ಇಲ್ಲಿ ನೀರಾವರಿ ಇದೆ ಅನ್ನೋ ಮಾತನ್ನು ಹೇಳಿದ್ರು. ಅದು ಇವತ್ತು ನನಗೆ ಸಂಕಷ್ಟ ಗೊತ್ತಾಗ್ತಾ ಇದೆ. ಚಿಕ್ಕಲಿಕ್ಕಿಗೆ ಬಂದಾಗ ಪಾಪ ರೈತರು ಇಷ್ಟೊಂದು ಈ ಯೋಜನೆ ವಿಳಂಬ ಆಗೋದ ಕಾರಣ ಅವರು ನೋವಿನಲ್ಲಿದ್ದೀರಿ. ಬಹುತೇಕ ಇವತ್ತು ಈಗಾಗಲೇ ನಮ್ಮ ಇಲಾಖೆಯ ಸಣ್ಣ ನೀರಾವರಿಯ ಅಭಿಯಂತರು ಇಲಾಖೆಯ ಅಭಿಯಂತರು ಕೂಡ ಬಂದಿದ್ದಾರೆ, ಎಕ್ಸಿಕ್ಯೂಟಿವ್ ಬಂದಿದ್ದಾರೆ ಮತ್ತು ತಹಸೀಲ್ದಾರ್ ಬಂದಿದ್ದಾರೆ ಮತ್ತು ಅವರು ಸೆಕ್ಷನ್ ಆಫೀಸರ್ ಕೂಡ ಬಂದಿದ್ದಾರೆ. ನಿಜ ಸಂಗತಿಯನ್ನು ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಸುಳ್ಳು ಹೇಳಿ ನಾವು ಹೋಗ್ಬೋದು, ಆದ್ರೆ ಮತ್ತೆ ನಿಮ್ಮ ಹತ್ರ ನಾವು ಬರ್ಬೇಕಾಗತ್ತೆ. ಆ ಅರಿವನ್ನು ಇಟ್ಕೊಂಡು ನಾನು ಈ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತವಾಗಿ ಈಗಾಗಲೇ 2 ತಿಂಗಳ ಅವಧಿಯನ್ನ ಅವ್ರಿಗೆ ಕೇಳಿದ್ದಾರೆ. ಬಹುತೇಕ ಅದನ್ನ 1 ತಿಂಗಳಲ್ಲೇ ಮುಗಿಸೋದಕ್ಕೆ ಖಂಡಿತವಾಗಿ ನಾನು ಕೂಡ ನಿಮ್ಮ ಜೊತೆಗೆ ಬೆಂಬಲವಾಗಿ ನಿಂತು 1 ತಿಂಗಳಲ್ಲಿ ಆ ಯೋಜನೆಯನ್ನ ಪೂರ್ಣ ಮಾಡಿ ನೀವು ರೈತರ ಹೊಲಕ್ಕೆ ನೀರು ಕೊಡಿಸುವಂತ ಕೆಲಸ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈಗಾಗಲೇ ನಾನು ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದೇನೆ. ಇವತ್ತು ಅಧಿವೇಶನ ನಡೀತಾ ಇದೆ. ಬಹುತೇಕ ನಾಡಿಂದ ಇನ್ನೊಂದು 2-3 ದಿವಸ ಅಧಿವೇಶನ ಇರುತ್ತೆ. ಆ ಅಧಿವೇಶನ ಮುಗಿದ ನಂತರ ನಾನು ಸ್ವತಃ ನಿಮ್ಮ ಆ ಒಂದು ಜಾಗೆಗೆ ಬರ್ತೀನಿ. ಏನು ಈ ಯೋಜನೆ 33 ಕೆವಿ ಸ್ಟೇಷನ್ ಯೋಜನೆ ಮತ್ತು ಪೈಪ್ಲೈನ್ ಕೆಲಸ ಇವತ್ತು ನಡೆದಿದೆ. ಈಗಾಗಲೇ ಆ ಕಾಂಟ್ರಾಕ್ಟರ್ಗೂ ಮಾತಾಡಿದ್ದೀನಿ, ಜನಗೌಡರಿಗೂ ಕೂಡ ಮಾತಾಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ ಇವರಿಗೆಲ್ಲರಿಗೂ ಒತ್ತಡವನ್ನು ಹೇಳಿ ಬಹುತೇಕ 1 ತಿಂಗಳ ಒಂದು 4-5 ದಿವಸ ಹೆಚ್ಚು ಕಡಿಮೆ ಒಳಗೆ ಈ ಯೋಜನೆಯನ್ನ ಮುಗಿಸುವಂತ ಕೆಲಸ ಖಂಡಿತವಾಗಿ ನಾನು ನಿಮ್ಮ ಜೊತೆಗೆ ನಿಂತು ಮಾಡಿಕೊಡುವಂತ ಕೆಲಸ ಮಾಡ್ತೇನೆ. ಮತ್ತು ನಾನು ಸರ್ಕಾರದಿಂದ ಏನಾದ್ರು ನೆರವು ಬೇಕಾದ್ರೆ, ಇನ್ನೂ ಹೆಚ್ಚಿನ ಅನುದಾನ ಬೇಕಾದ್ರೂ ಕೂಡ ನಾನು ಇನ್ನು 18 ಕಿಲೋಮೀಟರ್ ಏನು ಉಳಿದಂತ ಲೈನ್ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.